Namaste, welcome back to my YouTube channel, Mr. Chatterbox by Manjunath Naidu. ಇವತ್ತು ನನ್ನ ಬ್ಲಾಗ್ನ ಸ್ಪೆಷಲ್ ಏನಂದರೆ ಹೊಸಕೋಟೆಯ ಕಮ್ಮಾರಿ ನಗರದಲ್ಲಿ ನೆಲೆಸಿರುವಂಥ ಶ್ರೀ ಚೌಡೇಶ್ವರಿ ದೇವಿಯ 24ನೇ ವಾರ್ಷಿಕೋತ್ಸವ ಸಂಭ್ರಮ. ನನಗೂ ಈ ಜಾಗಕ್ಕೂ ಏನಪ್ಪ ಸಂಬಂಧ ಅಂದರೆ, ನಾನು ಹುಟ್ಟು ಬೆಳೆದಿದ್ದ ಊರು ಆ್ಯಂಡ್ ಹುಟ್ಟು ಬೆಳೆದಿದ್ದ ಏರಿಯಾ ಕೂಡ ಇದೆ. ಪ್ರತಿ ವರ್ಷ ಇದೊಂದು ದೊಡ್ಡ ಹಬ್ಬ ರೀತಿನೇ ಆಚರಿಸ್ತೀವಿ ನಾರ್ಮಲ್ ಆಗಿ. ಆ್ಯಂಡ್ ಇದು ಯಾವಾಗಲೂ ಅಷ್ಟೇ 3 ದಿನ ನಡೆಯುವಂಥ ಆಚರಣೆ. ಸೊ ಮೊದಲನೇ ದಿನಕ್ಕೆ ಬಗ್ಗೆ ಹೇಳೋದಾದರೆ, ದೇವರನ್ನ ಫುಲ್ ಅಲಂಕರಣೆ ಮಾಡಿ 4 ಜನ ಭುಜದ ಮೇಲೆ ಹೊತ್ಕೊಂಡು ಹೊಸಕೋಟೆಯಲ್ಲಿರುವಂಥ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆಗೂ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋ ರೀತಿ ಮಾಡ್ತೀವಿ. ನಾರ್ಮಲ್ ಆಗಿ ಇದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ. ರಾತ್ರಿ 2 ಅಥವಾ 3 ಗಂಟೆಗೆ ಮತ್ತೆ ರಿಟರ್ನ್ ದೇವಸ್ಥಾನಕ್ಕೆ ಬಂದು ಸೇರೋಂಥದ್ದಾಗಿರುತ್ತೆ. ಸೊ ಇದಿಷ್ಟು ಫಸ್ಟ್ ದಿನದ್ದು ಆಚರಣೆ ಆಗಿರುತ್ತೆ. ಹಾಗೆ 2ನೇ ದಿನದ ಆಚರಣೆ ಸಲುವಾಗಿ ಹೇಳೋದಾದರೆ, ಬೆಳಗ್ಗೆಯಿಂದ ಹೋಮ ಮತ್ತು ಹವನಗಳೆಲ್ಲ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಒಂದು 2-3 ಗಂಟೆ ಟೈಮ್ಗೆ ಎಲ್ಲ ಮುಗಿದಿರುತ್ತೆ. ಸೊ ತದನಂತರ ಒಂದು 2-3 ಅವರ್ ಫ್ರೀ ಇರುತ್ತೆ. ಅದಾದಮೇಲೆ ಸಾಯಂಕಾಲ ಪಂಜಿನ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ಹೆಣ್ಮಕ್ಳು ಹೆಂಗಸರು ಎಲ್ಲರೂ ಸೇರಿಕೊಂಡು ಪಂಜಿನ ದೀಪಗಳ ಹೊತ್ಕೊಂಡು ನಮ್ಮ ಕಮ್ಮಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಪಂಜಿನ ದೀಪಗಳ ಜೊತೆಗೆ ದೇವರ ಮೆರವಣಿಗೆ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಪಂಜಿನ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ರಿಟರ್ನ್ ಬಂದು
ಮಹಾಮಂಗಳಾರತಿ ಎಲ್ಲ ಮುಗಿಯುತ್ತೆ. ಅದಾದ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಮಾಡ್ತೀವಿ. ಇನ್ನು 3ನೇ ದಿನದ ಸೆಲೆಬ್ರೇಷನ್ಸ್ ಬಗ್ಗೆ ಹೇಳೋದಾದ್ರೆ, ಬೆಳಗ್ಗೆನೆ ಎಲ್ಲರೂ ಸೇರಿ ದೀಪಗಳನ್ನ ಹೊತ್ತು ದೇವ್ರಿಗೆ ಅರ್ಪಿಸೋದಕ್ಕೆ ಅಂತ ಕೆಲವೊಬ್ರು ಭಕ್ತಾದಿಗಳು ಮೇಕೆ, ಕುರಿ, ಕೋಳಿಗಳಿಂದ ತಗೊಂಬಂದಿರ್ತಾರೆ. ಸೊ ಇದನ್ನೆಲ್ಲ ಹೊತ್ಕೊಂಡು ಮತ್ತೆ ಕಮ್ಮಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಡ್ತೀವಿ. ಸೊ ಮೊದಲಿಗೆ ನಮ್ಮ ಚೌಡೇಶ್ವರಿ ದೇವಿಯ ಅಣ್ಣನವರು ಅಂತ ಹೇಳ್ಕೊಳ್ಳೋಂಥ ಮುನೇಶ್ವರ ಸ್ವಾಮಿ ಬಳಿ ಹೋಗಿ ಅವರಿಗೆ ದೀಪಗಳನ್ನ ಬೆಳಗಿ, ನಂತರ ಯಾರಾದರೂ ಭಕ್ತಾದಿಗಳು ಅವರ ಕೋರಿಕೆ ಮೇರೆಗೆ ಪ್ರಾಣಿ ಬಲಿ ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ, ಅದನ್ನ ಕೊಡ್ತಾರೆ. ಮತ್ತೆ ಅಲ್ಲಿಂದ ಹೊರಟು ಪ್ರಮುಖ ಬೀದಿಗಳ ಮುಖಾಂತರ ಬಂದು ಚೌಡೇಶ್ವರಿ ದೇವಿಗೆ ದೀಪಗಳನ್ನ ಬೆಳಗ್ತಾರೆ ಅಂಡ್ ಅವರ ಕಾಣಿಕೆಯನ್ನ ಅರ್ಪಿಸ್ಕೊಳ್ತಾರೆ. ಹಾಗೆ ಪ್ರಾಣಿ ಬಲಿಯನ್ನ ಕೊಟ್ಟು ನಂತರ ಭಕ್ತಾದಿಗಳೇ ಪ್ರಸಾದ ವಿತರಣೆ ಎಲ್ಲ ಮಾಡಿ ಕಾರ್ಯಕ್ರಮನ ಕೊನೆಗೊಳಿಸ್ತೀವಿ. ಇದಿಷ್ಟು 24th ಆನಿವರ್ಸರಿ ಸೆಲೆಬ್ರೇಷನ್ ಆಗಿತ್ತು. ಸೊ ನೆಕ್ಸ್ಟ್ ಇಯರ್ ಬಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ಆ್ಯಂಡ್ ಇನ್ನು ಗ್ರ್ಯಾಂಡ್ ಆಗಿ ಮಾಡೋಂಥ ಪ್ಲ್ಯಾನ್ಸ್ ಇದೆ. ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್. ಸೊ ತಾಯಿ ಚೌಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಕೋರ್ಕೊಳ್ತೀನಿ. Please do subscribe my channel and watch all my videos. Please like, share and subscribe. Thank you.